ಹಲೋ ನಮಸ್ತೆ, ದಿಸ್ ಇಸ್ ಡೇ 123 ಆಫ್ 150 ಡೇಸ್ ಚಾಲೆಂಜ್. 6:05 ಟೈಮ್ ಈಗ. ಸೊ ಇಲ್ಲಿಂದ ನಾವು ಹೊಂಟಿವಿ ಬೈ ವಾಕ್. ಸೊ ಇವತ್ತು ಆರ್ ಟಿ ಆಫೀಸ್ ಒಂದು ಹೋಗೋದದ, ಮತ್ತು ಅಲ್ಲಿ ಲೇಟ್ ಆಗ್ತದೆ ನನಗೆ ಆಲ್ಮೋಸ್ಟ್ ಏನೋ. ಇಲ್ಲಿನೂ ಲೇಟ್ ಆಗ್ತದೆ ಈಗ. ಆ್ಯಕ್ಚುಲಿ ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಆಗುತ್ತೆ. ಸೊ ಫ್ರೀ ಆಗ್ಬೇಕಾದ್ರೆ 8-8:30 ಆಗುತ್ತೆ. ನಾನು ಬರೋಕ್ಕೆಲ್ಲ 9 ಆಗುತ್ತೆ. ಸೊ ಅಲ್ಲಿ 8 ಹಾಕಿ ಆಫೀಸ್ ಚಾಲೂ ಆಗ್ತದೆ. ಇವ್ರಿಗೆ ನಾವು ಜಲ್ದಿ ಹೋಗ್ಲಿಕ್ಕೆ ಹೇಳಿರ್ತೀವಿ, ಬಟ್ ಸ್ಟಿಲ್ ನೋಡೋಣ ನಾವು ಏನೇನು ಆಗ್ತೀವಿ ಏನಿಲ್ಲ ಅಂತೇಳಿ. ಇಲ್ಲಿಂದ ಫಸ್ಟ್ ಇದೆಲ್ಲ ಮುಗಿಸ್ಕೊಂಡೆ ಮನೆಗೆ ಜಲ್ದಿ ಬರೋಕ್ಕೆ ಟ್ರೈ ಮಾಡೋಣ. ಸೊ ಅದಾದಮೇಲೆ ನೋಡೋಣ ಏನೇನು ಮಾಡ್ತೀವಿ ಅಂತ. ಅದು ಬಿಟ್ಟರೆ ಏನಿಲ್ಲ, ಲೈಕ್ ರೆಸ್ಟ್ ಇಲ್ಲ 2 ಡೇಸಿಂದ ಅಷ್ಟೇ. ಬಟ್ ನಿನ್ನೆ ಜಲ್ದಿ ಮಲ್ಕೊಂಡಿದ್ದೆ, ಬಟ್ ಏನು ಮಾಡ್ತಿದ್ದಾರೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಇವತ್ತು. ಆದರೆ ಜಲ್ದಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತದ ನೋಡೋಣ. ಸೊ ಸ್ಟೇಷನ್ ಬರೋಕ್ಕೆ ಟೈಮ್ ಈಗ ಒಂದು ಓಟ್ಸ್ ಶೇಕ್ ಮತ್ತು ಎಗ್ ಬಾಯ್ಲ್ ಮಾಡತ್ತೀವಿ. ಸೊ ಇದು ನಮ್ಮದಿದೆ ಬ್ರೇಕ್ಫಾಸ್ಟ್ ಟೈಮು. ಸೊ ಇದಾದಮೇಲೆ ವಾಪಸ್ ಬಂದು ಮತ್ತೆ ರೆಡಿಯಾಗಿ ಅಜ್ಜಿ ಹೋಗ್ಬೇಕು. ಸೊ ಸಿಗಮಂತ ಇದ್ರ ಜೊತೆ ಒಂದು ಆ್ಯಪಲ್ ಇರುತ್ತೆ, ಒಂದು ಆ್ಯಪಲ್ ಕಲಾಸೇನು ಇವು ತಿನ್ಬೇಕು ಹೊರಗಡೆ. ಸೊ ಸಿಗಮಂತ ರಾಯಕ್ಕೆ ಇಷ್ಟಪಡಿ 2:13 ಟೈಮು. ಸೊ ನಾವೀಗ ಯಾದಗಿರಿಯಿಂದ ಜಸ್ಟ್ ಬಂದೀವಿ, ಶಾಪುರ್ ರೀಚ್ ಆಗಿವಿ. ಆ ಕಾರ್ ಆಫೀಸ್ ಹತ್ರ ಪಾರ್ಕ್ ಮಾಡಿ ಈಗ ಇದನ್ನು ವೆನ್ಯೂ ತೊಗೊಂಡು ಹೊಂಟೀವಿ ನಾವು ಮನೆಗೆ. ಸೊ ಇಲ್ಲಿ ಈಗ ಊಟ ಮಾಡ್ಬೇಕು ನಾವು ಕರೆ ಅಂದ್ರೆ, ಬಟ್ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ. ಲೈಕ್ ಒಂದು ಬಿರಿಯಾನಿ. ಸೊ ಅದರಲ್ಲಿ ಈಗ ಮತ್ತೆ ಮಧ್ಯಾಹ್ನ ಲೈಕ್ ನೈಟ್ 2 ಹಾಫ್. ಸೊ ಇದು ನಮ್ಮದು ಲಂಚ್ ಟೈಮ್ ಅದ. ಮನೆಗೆ ಹೋಗಿ ಊಟ ಮಾಡ್ಬೇಕು ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಇದು ನಮ್ಮದು ಊಟ ಟೈಮು. ಸೊ ನೋಡ್ಬೋದು 2:29 ಚಿಕನ್ ರೈಸು ಆಮೇಲೆ ಇದು. ಸೊ ಇದು ಮುಗಿಸ್ಕೊಂಡು ಚಾರ್ಜ್ ಹಾಕಿ ಮಲ್ಕೋಬೇಕು, ಈಗ ರೆಸ್ಟ್ ಮಾಡಬೇಕು. ಸೊ ಸ್ಟೇ ಟ್ಯೂನ್, ಬೈ, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 5:25 ಟೈಮು. ಸೊ ನಾವು ಎಗ್ ಬಾಯ್ಲ್ ಮಾಡ್ಲತ್ತೀವಿ. ಸೊ ಇದಿಷ್ಟು ಮಾಡ್ಕೊಂಡು ಇಲ್ಲಿಂದ ನಾವು ಫ್ರೆಶ್ ಆಗಿ ಮತ್ತೆ ವಾಪಸ್ಸು ರೆಡಿ ಆಗಬೇಕು. ಸೊ ರೆಡಿಯಾಗಿ ನಾವು ಹೋಗ್ತೀವಿ ಜಿಮ್ಗೆ. ಫುಲ್ ಐಸಾಗಿ ಅನಿಸ್ತಾ ಓಕೆ, ಇನ್ನು ಜಸ್ಟ್ ಇದಾವ. ಓಕೆ, ಇದಾದಮೇಲೆ ಜಿಮ್ ಹೋದ್ಮೇಲೆ ಸಿಗಮಂತ ಹೋಗ್ಬೇಕಾದ್ರೆ ಅಲ್ಲ ಜಿಮ್ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಸ್ಟೇ ಟ್ಯೂನ್, ಬೈ, ಟೇಕ್ ಕೇರ್. ನಾವು ಪ್ರೀ ವರ್ಕೌಟ್ ಮೇಲೆ ಅದೆಲ್ಲ ತೊಗೊಂಡು ಬಂದ್ವಿ ಜಿಮ್ಗೆ. ಇವತ್ತು ನಮ್ದಿರುತ್ತೆ ಬ್ಯಾಕ್ ಮತ್ತು ಬೈಸೆಪ್ ಎಕ್ಸಸೈಸಸ್. ಸೊ ಬ್ಯಾಕಲ್ಲಿ 6 ವೇರಿಯಂಟು. ಒಂದು ಈಗ ಮಾಡ್ತಿರೋದು ನಾವು ಲ್ಯಾಟ್ ಪುಲ್ ಡೌನ್ಸ್ ಮಷಿನ್ ಅಂತ. ಸೊ ಇದೇ ಥರ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ ಇರುತ್ತೆ ನಮಗೆ. ಅದು ವಿತ್ ಸ್ಮಿತ್ ಮಷಿನಲ್ಲಿ ಬೆಂಚ್ ವಿತ್ ಕೇಬಲ್ ಇರುತ್ತೆ. ಸೊ ಅದು ನಮ್ಮದು ಸೆಕೆಂಡ್ ಎಕ್ಸಸೈಸ್. ಇದು ಮುಗಿದ ತಕ್ಷಣ ನಾವು ಹೋಗ್ತೀವಿ ಚೆಸ್ಟ್ ಸಪೋರ್ಟೆಡ್ ಹಾರಿಜೆಂಟಲ್ ಮತ್ತು ವರ್ಟಿಕಲ್. ಅದಾದಮೇಲೆ ಬೆಂಟ್ ಓವರ್ ಬಾರ್ಬೆಲ್ ರೋಸ್. ಅದಾದಮೇಲೆ ವಾಪಸ್ ಬೆಂಟ್ ಓವರ್ ಸ್ಮಿತ್ ಮಿಷಿನಲ್ಲಿನೇ ನಮಗೆ 8 ರೋ ಅಂತ ಇರುತ್ತೆ. ಸೊ ಅದು ಇದಿಷ್ಟು ನಮ್ಮದು ಕಂಪ್ಲೀಟಾಗಿ ಬ್ಯಾಕ್ ಎಕ್ಸಸೈಸಸ್. ಸೊ ಈ ಬ್ಯಾಕ್ ಎಕ್ಸಸೈಸಲ್ಲಿ ಹೆಂಗಂತಂದರೆ ಎವ್ರಿ ಸೆಟ್ ಹೆಂಗಂದರೆ 15 to 12 ರೆಪ್ಸ್ ಅಥವಾ 12 to 16 ಅಥವಾ 18 ರೆಪ್ಸ್ ಈ ಥರ ಇರುತ್ತೆ. ಲೈಕ್ ಫೇಲ್ಯೂರ್ ಫಸ್ಟ್ ವಾರ್ಮಪ್ ಸೆಟ್ ಅಂತ ನಾರ್ಮಲಾಗಿ 15 ಇರುತ್ತೆ. ಸೊ ನೆಕ್ಸ್ಟ್ 2 ಸೆಟ್ಸ್ ಎಲ್ಲ ಹೆಂಗಂತಂದರೆ ಟಿಲ್ ಫೇಲ್ಯೂರ್ ಇರುತ್ತೆ. ಇದು ಹೆಂಗಂತಂತಂದರೆ ಕಂಪ್ಲೀಟಾಗಿ 3 ಸೆಟ್ಸ್ ಈಚ್ ಇರುತ್ತೆ ಒಂದು ಎಕ್ಸಸೈಸ್. ಸೊ ಇದಿಷ್ಟು ಬ್ಯಾಕ್ ವರ್ಕೌಟ್ ಮುಗಿಸ್ಕೊಂಡು ನಾವು ಹೋಗಿರ್ತೀವಿ. ಲೈಕ್ ನಮ್ಮದು ಬೈಸೆಪ್ಪಲ್ಲಿ ಏನಿರುತ್ತೆ ಅಂತಂತಂದರೆ ಒಂದು ಪೀಚರ್ ಕಲ್ಸ್, ಅದಾದಮೇಲೆ ಇನ್ಕ್ಲೈನ್ಡ್ ಬೆಂಚ್ ಡಂಬಲ್, ಅದಾದಮೇಲೆ ನಾವು ಮಾಡ್ತೀವಿ ಹ್ಯಾಮರ್ ಕಲ್ಸ್. ಇದು ಲಾಸ್ಟ್ ಎಕ್ಸಸೈಸ್. ಸೊ ಇವತ್ತೇನಂತಂದರೆ ಬರೀ ಬ್ಯಾಕ್ ಮತ್ತು ಬೈಸೆಪ್ ಇರೋದ್ರಿಂದ ಬ್ಯಾಕಲ್ಲಿ 6 ವೇರಿಯಂಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬೇರೆ ಯಾವುದೇ ನಾವು ಎಕ್ಸ್ಟ್ರಾ ಎಕ್ಸಸೈಸ್ಗಳನ್ನು ಆ್ಯಡ್ ಮಾಡೋಂಗಿಲ್ಲ ನಾವು. ಸೊ ನಮ್ಮದು ಕಂಪ್ಲೀಟಾಗಿ ನಮ್ಮದು ಇದರಲ್ಲಿ ಏನಿರುತ್ತಲ್ಲ ಎಕ್ಸಸೈಸ್ ರೂಟೀನಲ್ಲಿ ಏನದಲ್ಲ ಅದಿಷ್ಟೇ ನಾವು ಆ್ಯಡ್ ಮಾಡ್ಕೊತೀವಿ. ಅದಾದಮೇಲೆ ಏನಂತಂದರೆ ಬೇರೆ ಯಾವುದು ಎಕ್ಸಸೈಸ್ಗಳನ್ನು ಹಿಟ್ ಮಾಡೋಕ್ಕೂ ಹೋಗಲ್ಲ. ಆಮೇಲೆ ಇನ್ನೊಂದು ರೀಸನ್ ಏನಂತಂದರೆ ನಮ್ಗೆ ಆಲ್ಮೋಸ್ಟ್ ರೆಸ್ಟ್ ಇಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಮಸಲ್ ಸೋರ್ನೆಸ್ ಇತ್ತಲ್ಲ, ಅದು ಒಂದು ಲೈಟಾಗಿ ಏನೋ ಕಮ್ಮಿ ಆಗ್ಯದನೋ ಫೀಲ್. ಹಂಗಾಗಿ ವೇಟ್ಸ್ ನಾರ್ಮಲಾಗಿ ಏನು ರೆಗ್ಯುಲರ್ ಹೊಡಿತೀವಿ ಅದೇ ಹೊಡ್ಲಿಕ್ಕತ್ತೀವಿ. ಬಟ್ ಅಂದರೆ ಫುಲ್ ಮ್ಯಾಕ್ಸ್ ಹೊಡ್ಲಿಕ್ಕೈತಲ್ಲ, ಲೈಕ್ ಒಂದು 5 kg ಈ ಥರ ಸಣ್ಣ ಪುಟ್ಟ ವೇಟ್ ಪ್ಲಸ್ ಆರ್ ಮೈನಸ್ ಈ ಥರ ಮಾಡ್ಲಾಗ್ತೀವಿ. ಅದು ಬಿಟ್ಟರೆ ಬೇರೆದೇನು ಇದರಿಲ್ಲ, ಲೈಕ್ ತೊಂದರೆ ಇಲ್ಲ ಇದ್ರಾಗ. ಡಯಟ್ ಅಂತೂ ಕಂಪ್ಲೀಟ್ ಆನ್ ಟಾಪು. ಅದಾದಮೇಲೆ ರೆಪ್ಸ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇದು ಮಾಡ್ಲಾಕತ್ತೀವಿ. ಲೈಕ್ ಈಗ ಒಂದು ಸ್ವಲ್ಪ ಬೇರೆ ಎಕ್ಸಸೈಸ್ಗಳನ್ನು ಸೆಟ್ ಮಾಡೋದದ ಈಗ ನಂದು ಆಲ್ಮೋಸ್ಟ್ ಅಲ್ಲೊಂದು 2 months ಹಂಗೈತೆ. ಮೇ ಬಿ ಈ ಸಂಡೇ ಅನ್ಕೋತೀನಿ. ಈ ಸಂಡೇ ಹಂಗೆ ಒಂದು ಸ್ವಲ್ಪ ಎಕ್ಸಸೈಸನ್ನು ಚೇಂಜ್ ಮಾಡ್ಕೊಂಡು ಅದಾದಮೇಲೆ ವಾಪಸ್ ಒಂದು ಸ್ವಲ್ಪ ಆ್ಯಪ್ಸ್ ಮೇಲೆ ಜಾಸ್ತಿ ವರ್ಕೌಟ್ ಮಾಡ್ಬೇಕಂತದ.
ಇನ್ನೊಂದು 30 ಡೇಸ್ ಅದ. ಸೊ ಅದೊಂದು ಟ್ರಾನ್ಸ್ಫಾರ್ಮೇಷನ್ ಫೋಟೋಸ್ ಎಲ್ಲ ಆಗ್ಬೇಕು ಲಾಸ್ಟಿಗೆ. ಸೊ ಅದಾದಮೇಲೆ ನೋಡಮ್ಮ ಇನ್ನೂ ಏನು ಮಾಡ್ಬೇಕೇನಿಲ್ಲ ಅಂತ ಯೋಚನೆ ಮಾಡ್ಲಾತೀನಿ. ಲೈಕ್ ಒಂದಿಷ್ಟು ಬೇರೆ ಪ್ಲ್ಯಾನ್ಗಳವ. ಸೊ ಅದೆಲ್ಲ ಏನೇನಾಗುತ್ತೆ ಏನೇನೆಲ್ಲ ವೇಟ್ ಮಾಡ್ಕೊಂಡು ಅದು ಮುಗಿಸ್ಕೊಂಡು ನಾವು ವಾಪಸ್ ಒಂದು ಡಿಸೈಡ್ ಮಾಡ್ಬೇಕು ಏನು ಮಾಡ್ಬೇಕಂತೇಳಿ. ಸೊ ಇದು ನೋಡ್ಬೋದು, ನಾವು 8 ಥ್ರೋ ಮಾಡ್ಲಿಕ್ಕತ್ತದ. ಇದು ನಮ್ದು ಆಲ್ಮೋಸ್ಟ್ ಅಲ್ಲಿ ಬ್ಯಾಕಲ್ಲಿ ಲಾಸ್ಟ್ ಎಕ್ಸಸೈಸಸ್. ಇದು ಮುಗಿಸಿದ ತಕ್ಷಣ ನಾವು ಹೋಗ್ತೀವಿ ನಮ್ಮದು ಬೈಸಪ್ಪಲ್ಲಿ. ನಾನು ಮತ್ತು ನಜೀರ್ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಅಷ್ಟೇನು ಟೈಮ್ ಕನ್ಸ್ಯೂಮ್ ಆಗ್ತಿಲ್ಲ. ಬಟ್ ಸ್ಟಿಲ್ ಹೆಂಗಂತಂತಂದರೆ ಲೈಕ್ ವೀಡಿಯೋ ಮಾಡಬೇಕಾದ್ರೆ ಅದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋಗಿರ್ತದೆ. ಆದಮೇಲೆ ಮಸಲ್ಸ್ ಹೆವಿ ಲೈಕ್ ದೊಡ್ಡದಿರುತ್ತಲ್ಲ, ಇದಕ್ಕೆ ಟ್ರೈನ್ ಮಾಡ್ಬೇಕಂದ್ರೆ ಟೈಮ್ ನಮಗೆ ಜಾಸ್ತಿ ಹಿಡಿತದೆ. ಸೊ ಹಂಗಾಗಿ ಇನ್ ಬಿಟ್ವೀನ್ ಸೆಟ್ಸಲ್ಲಿನೂ ನಾವು ರೆಸ್ಟ್ ಹಂಗೆ ಕೊಡಬೇಕು ಇದಕ್ಕೆ ಮತ್ತು ಲೆಗ್ಗಿಗೆ. ಸೊ ನಮ್ಗೆ ಅದಕ್ಕೆ ಬ್ಯಾಕಲ್ಲಿ ಮತ್ತು ಲೆಗ್ ದಿನ ಆಲ್ಮೋಸ್ಟ್ ಅಲ್ಲಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಲೈಕ್ 3.5 hour ಹಂಗೆ ಸಮಥಿಂಗ್ ತೊಗೋತದೆ. ಉಳಿದ್ರದೆಲ್ಲ ಆಲ್ಮೋಸ್ಟ್ 3 hour ಹಂಗೆ ತೊಗೋತದೆ. ಇದು ನೋಡ್ಬೋದು ಪಿಚರ್ ಕಲ್ಸ್ ಅಂತೇಳಿ ಬೈಸಪ್ಪಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಪಂಪ್ ಕೊಡ್ತದೆ. ಅದು ಮುಗಿದ್ಮೇಲೆ ಇದು ನಮಗೆ ಯಾಕಂತಂದರೆ ಇದು ಬೈಸೆಪ್ ಟೇಲ್ ಎಂಡ್ ಅಂತೀವಲ್ಲ, ಸೊ ಅದಕ್ಕೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತದೆ. ಇದಾದಮೇಲೆ ಹ್ಯಾಮರ್, ಇದು ಬ್ರ್ಯಾಂಚ್ ಅಂತೇಳಿ ಇದು ಮಾಡ್ತೀವಲ್ಲ ನಾವು ಬೈಸೆಟ್ ಮಾಡ್ತಲ್ಲ ಬೈಸೆಪ್ ಟ್ರೈಸೆಪ್. ಸೊ ಅದ್ರ ಮೇಲೆ ಇದಿಷ್ಟು ಹೆಂಗಂತಂದರೆ ನಮ್ಮದು ಕಂಪ್ಲೀಟಾಗಿ ಬೈಸೆಪ್ ಎಕ್ಸಸೈಸಸ್. ಸೊ ಇದನ್ನು ಸೇಮ್ ಇರುತ್ತಾ, ಒಂದು ಎಕ್ಸಸೈಸಲ್ಲಿ 3 sets ಈಚ್. ಎವ್ರಿ ಸೆಟ್ಟಲ್ಲಿ ಕಂಪ್ಲೀಟಾಗಿ 15 to 20 ಅಥವಾ 15 reps ಈ ಥರ ಏನಿರುತ್ತೆ ರೆಗ್ಯುಲರ್ ಆ ಥರ ಇದು ಮಾಡ್ತೀವಿ. ಅದು ಮುಗಿಸ್ಕೊಂಡ್ಮೇಲೆ ವಾಪಸ್ ನಾವು ಹೋಗ್ತೀವಿ ಇಲ್ಲಿಂದ ಥ್ರೆಡ್ಮಿಲ್. ಸೊ ಥ್ರೆಡ್ಮಿಲ್ ಮುಗಿಸ್ಕೊಂಡು ಸಿಗಮಂತ ಆಮೇಲೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಹೇಗಿಸಿಂದ ಆಗ್ತೀನಿ ಅದದು. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆಮೇಲೆ ಯಾರಾದರೂ ನಿಮ್ಮ ಪರಿಚಯ ಇದ್ದರೆ ಲೈಕ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಹೇಳಿರಿ. ಇಟ್ ವಿಲ್ ಹೆಲ್ಪ್ ಅಸ್ ಟು ಇಂಪ್ರೂವ್. ಸೊ ಸಿಗಮಂತ ಆಮೇಲೆ ಬಾಯ್, ಟೇಕ್ ಕೇರ್. ಸೊ 8:30 ಎಲ್ಲ ಆತ ಟೈಮು. ನಮ್ಮದು 1/2 hour ಕಾರ್ಡಿಯೋ ಆಗಿತ್ತು. ನೋಡ್ಬೋದು ಕರೆಂಟ್ ಹೋಗ್ಯಾವ. ಇವೆಲ್ಲ ಜನ್ರೇಟರ್ ಮೇಲೆ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆಗಿರೋವು. ಸೊ ಈಗ ಕರೆಂಟ್ ಹೋಗಿ ಸಲಕ ನಮ್ಮದು ಅದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಥ್ರೆಡ್ಮಿಲ್ಲಿಂದ. ಈಗ ವಾಪಸ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಹೋಗ್ತೀವಿ ಲೈಕ್ ರೌಂಡಿಂಗ್. ಅಂದರೆ ನಮ್ಮದು ರೆಗ್ಯುಲರ್ ವಾಕ್ ಏನಿರುತ್ತಲ್ಲ ಅದು. ಸೊ ಅದು 3 round ಆದರೆ ನಮ್ಮದು 1.5 hour ಆಗುತ್ತೆ. ಸೊ 3 round ಹೋಗ್ಬೇಕಂತ ಅದ. ಬಟ್ ಇವತ್ತಿನ ಅಷ್ಟು ಟಯರ್ಡ್ ಇಲ್ಲ, ಬಟ್ ರೆಸ್ಟ್ ಇಲ್ಲ ಅಷ್ಟೇ. ಟಯರ್ಡ್ ಏನಿಲ್ಲ ಅಂದ್ರೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತೇಳಿ ಆಗ್ತೀನಿ ಅಂತ. ಸೊ ಊಟ ಮಾಡಬೇಕಾದ್ರೆ ಸಿಗಮತ್ತಿ ಮನೆಗೆ ಹೋಗಿ ಈಗ ಇಲ್ಲಿಂದ ಒಂದು 5 ನಿಮಿಷ ಆಗ್ಬೋದು ಐ ಥಿಂಕ್. ಸೊ ಯಾಕಂದರೆ ನಾನಿನ್ನ ಈಗ ಇಲ್ಲಿನೇ ವೈಷ್ಣವಿ ಹೋಟೆಲ್ ಜಸ್ಟ್ ದಾಟಿನಿ. ಸೊ ಇಲ್ಲಿಂದ ನೋಡೋಣ ಊಟ ಮಾಡಬೇಕಾದ್ರೆ ಸಿಗಮಂತ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಟೈಮ್ ನಮ್ದೀಗ 8:42 ಆಗ್ಯದ. ಸೊ 9 ತನಕ ನಮ್ದು ಊಟ ಆಗ್ತದೆ ಎಲ್ಲ ಆಗ್ತದೆ. ಸೊ ಇದ್ರ ಜೊತೆ ನಾವು ಮ್ಯಾಚ್ ಎಲ್ಲ ಏನಾದರೂ ನೋಡಬೇಕು. ಸೊ ನೋಡ್ಕೊತ ಊಟ ಮಾಡ್ಕೊತೀವಿ. ಇದಾದಮೇಲೆ ನಾವು ಹೋಗ್ತೀವಿ ವಾಕ್. ಸೊ ವಾಕ್ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಟೇಕ್ ಕೇರ್. ಸೊ 9:06 ಆಗ್ಯದ. ನಾವು ಬಂದ್ವಿ ವಾಕ್. ಸೊ ಆಲ್ರೆಡಿ ಒಂದು 5 minutes ಆಯ್ತು ನಾವು ಬಂದು. DD ಸ್ಕೂಲ್ ಹತ್ರ ಇದ್ದೀವಿ. ಸೊ ಏನಂದರೆ ಇಲ್ಲಿಂದ ನಾವು 3 round ಲೈಕ್ ಅಂದರೆ 10:30 ಆಗ್ಬೋದು ಐ ಥಿಂಕ್. ಸೊ ಸಿಗಮಂತ ಆಮೇಲೆ ಇದು ಮಾಡಬೇಕಾದ್ರೆ ಈಗ ನಾವು ಹೋಗ್ತೀವಿ ಒಂದು ಫಿಲ್ಮ್ ಎಲ್ಲ ಸೀರೀಸ್ ನೋಡ್ಕೊತ ವಾಕ್ ಮಾಡ್ತೀವಿ. ಸೊ ಸಿಗಮಂತ ಆಮೇಲೆ ಸ್ವಲ್ಪ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ 9:31 ಆಗ್ಯದ. ಎಕ್ಸಾಕ್ಟ್ 1/2 hour. ಸೊ ಇಲ್ಲಿಂದ ಮತ್ತೆ ಸೆಕೆಂಡ್ ರೌಂಡ್ ಹೊಂಟೀವಿ. 10 ಆಗ್ತದೆ ಇದು ಮುಗಿಸ್ಕೊಂತ. ಡೈರೆಕ್ಟ್ ನಾವು ಸಿಗಮಂತ 10:30ಗೆ ಲೈಕ್ ನಮ್ಮದು ವಾಕೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮಲ್ಕೋಬೇಕಾದ್ರೆ ಸಿಗಮಂತ. ಅಲ್ಲಿಂದ ಬಂದು ನಾವು ಜಸ್ಟ್ ಫ್ರೆಶ್ ಆಗಿ ಮಲ್ಕೋಬೇಕಾದ್ರೆ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಆಮೇಲೆ ಸಿಗಮಂತ ಮಲ್ಕೋಬೇಕಾದ್ರೆ ಬಾಯ್. ಸೊ 10:28 ಟೈಮು. ಇದು ನಾವು ಕೆಮಿಕಲ್ ಸಕ್ಕರೆ ಮತ್ತು ಇದು ನೆನೆ ಇಟ್ಲಾಗೈತಿ. ಸೊ ಇದಿಟ್ಟು ಈಗ ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ವಾಕ್ ಆಯ್ತು ನಮ್ದೆಲ್ಲ ಆಯಿತು. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. That's it for today. Good night and ಸಿಗಮ್ ನಾಳೆ ಮತ್ತೆ.